ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವೃಕ್ಷಾಸನವನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು, ಅದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ವೃಕ್ಷಾಸನವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಒಂದು ಮೆದುಳು ಚುರುಕಾಗುತ್ತೆ, ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ, ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು, ಜೊತೆಗೆ ನಮ್ಮ ಇಡೀ ದೇಹದ ಭಂಗಿಯನ್ನು ಸುಧಾರಿಸುತ್ತೆ. ಎಲ್ಲ ನರಗಳಿಗೂ ಕೂಡ ತುಂಬಾ ಒಳ್ಳೆಯದು. ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ, ಸೊಂಟದಲ್ಲಿ ನೋವಿದೆ, ಕೈಗಳಲ್ಲಿ ನೋವಿದೆ, ಈ ಎಲ್ಲ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಕಾಲನ್ನು ನೆಲಕ್ಕೆ ಒತ್ತಿರ್ತೀರಾ, ಅದನ್ನು ಸಂಪೂರ್ಣವಾಗಿ ಪ್ರೆಸ್ ಮಾಡಬೇಕು, ನೆಲಕ್ಕೆ ಹೊತ್ತಿರಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೀವು ಮಡಿಸಿರುವಂಥ ಕಾಲನ್ನು ಮೇಲಕ್ಕೆ ಹೇಳ್ಕೊಂಡಿರಬೇಕು. ತೀರಾ ಮಂಡಿ ಹತ್ರ ಮಡಿಸಿಡೋದು ಆ ರೀತಿ ಎಲ್ಲ ಮಾಡಬಾರ್ದು. ನೇರವಾಗಿ ನಿಮ್ಮ ದೃಷ್ಟಿ ನೇರವಾಗಿ ನೋಡ್ತಾ ಇರಬೇಕು. ಅದರಿಂದ ಕಣ್ಣಿನ ದೃಷ್ಟಿ ಕೂಡ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ನಿಮಗೆ ಹಾಗೆ ನಿಲ್ಲೋದಕ್ಕಾಗೋದಿಲ್ಲ ಅಂದರೆ ನೀವು ಬೇಕಿದ್ರೆ ಗೋಡೆಯ ಸಪೋರ್ಟನ್ನು ತೊಗೊಂಡು ಗೋಡೆಗೆ ವರ್ಕೊಂಡು ಕೂಡ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಸ್ವಲ್ಪ ದಿನ ಪ್ರಾಕ್ಟೀಸ್ ಆಗೋವರೆಗೂ. ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಒಂದು ದೇಹದ ಸಮತೋಲನ ಮತ್ತು ಸ್ಥಿರತೆಯನ್ನು ಇದು ಕಾಪಾಡುತ್ತೆ. ತುಂಬ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿ ಅನ್ನೋರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮ ಸ್ನಾಯುಗಳಿಗೆ, ನರಗಳಿಗೆಲ್ಲ ಕೂಡ ತುಂಬಾ ಒಳ್ಳೆಯದು. ಎಷ್ಟೊತ್ತು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟೊತ್ತು ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಮಕ್ಕಳಿಗೆ ಇದನ್ನು ಡೈಲಿ ಸ್ವಲ್ಪ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅವರ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಕೆಲವ್ರಿಗೆ ನಮ್ಮ ದೇಹದ ಭಂಗಿ ಸರಿ ಇಲ್ಲ, ನಮ್ಮ ಒಂದು ಬಾಡಿ ಪೋಸ್ಚರ್ ಸರಿ ಇಲ್ಲ ಅನ್ನೋದಿರುತ್ತೆ. ಅಂಥವರು ಇದನ್ನು ಪ್ರಾಕ್ಟೀಸ್ ಮಾಡಿ. ತುಂಬಾ ಒಂದು ಪ್ರಯೋಜನಕಾರಿಯಾದಂಥ ಆಸನ ಇದು. ವೃಕ್ಷಾಸನ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಖಾಲಿ ಹೊಟ್ಟೆಯಲ್ಲಿ ಮಾಡಿ ದಿನದ ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಕಣ್ಣಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಇದನ್ನು ಮಾಡಬೇಕಾದ್ರೆ ನಮ್ಮ ದೃಷ್ಟಿ ನೇರವಾಗಿ ಇರಬೇಕು.